ಈಗ 25 ವಿಡಿಯೋಗಳ ಮೂಲಕ ಈ ಗ್ಯಾಂಗ್ ಒಂದು ಮೆಗಾ ಪ್ಲಾನ್ ಮಾಡಿತ್ತು ಅಂತ ಹೇಳಿ ಟಿವಿ9ನಲ್ಲಿ ಈ ಬುರುಡೆ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ವಿಡಿಯೋಗಳನ್ನ ರಿಲೀಸ್ ಮಾಡಬೇಕು ಅಂತ ತಂತ್ರ ಹಿಡಿದಿದ್ರಂತೆ. ಇಂಟರ್ವ್ಯೂ ವಿಡಿಯೋಗಳ ಮೂಲಕ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಂಟರ್ವ್ಯೂ ರೂಪದಲ್ಲಿ ವಿಡಿಯೋಗಳನ್ನ ಮಾಡಿಸಿ ಯಾವ ಸಂದರ್ಭದಲ್ಲಿ ಯಾವ ವಿಡಿಯೋನ ಬಿಡಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ರಂತೆ. ಬೇರೆ ಬೇರೆ ರೀತಿಯ ಕ್ವೆಶ್ಚನ್ಗಳನ್ನು ಕೇಳಿ ಆತನಿಂದ ಉತ್ತರಗಳನ್ನು ಪಡೆದು ಅದನ್ನು ಇಂಟರ್ವ್ಯೂ ರೂಪದಲ್ಲಿ ಚಿನ್ನಯ್ಯನ ಒಂದು ವಿಡಿಯೋಗಳನ್ನು ಸಂಗ್ರಹಿಸಿದ್ರು ಅಂತ. ಸುಮಾರು ಒಂದು 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ರೆಡಿ ಮಾಡ್ಕೊಂಡಿದ್ರು ಅಂತ. ಇನ್ಫ್ಯಾಕ್ಟ್ ಈತ ಏನಾದರೂ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವಾಗ ಯಾವ ಥರದ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕು, ಅಥವಾ ಈತನಿಗೇನಾದರೂ ಆರೋಗ್ಯ ಸಂಬಂಧಿ ಏನಾದರೂ ಸಮಸ್ಯೆಗಳಾದರೆ ಅವಾಗ ಏನು ಮಾಡಬೇಕು, ಈತ ಉಲ್ಟಾ ಹೊಡೆದ್ರೆ ಏನಂತ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಒಂದು ದಾಖಲೆಗಳನ್ನು ಸಂಗ್ರಹ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋಗಳನ್ನು ಅವರು ಸಂಗ್ರಹಿಸಿದ್ರು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಡಿಯೋಗಳು ಒಂದೊಂದಾಗಿ ಬರುತ್ತೆ ಅಂಥೇಳಿ. ಇದ್ರ ಬಗ್ಗೆ ಸ್ವತಃ ಚಿನ್ನಯ್ಯ SIT ಮುಂದೆ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಅಥವಾ ಚಿನ್ನಯ್ಯ ಓಡ್ ಹೋಗ್ಬಿಟ್ರೆ, ಉಲ್ಟಾ ಹೊಡೆದ್ಬಿಟ್ರೆ, ಅಥವಾ ತನ್ನ ಸ್ಟೇಟ್ಮೆಂಟನ್ನು ಬದಲಿಸಿದ್ರೆ ಆವಾಗ ಯಾವ ರೀತಿಯಾಗಿ ವಿಡಿಯೋ ಬಿಡಬೇಕು, ದೂರುದಾರ ಚಿನ್ನಯ್ಯ ಏನಾದರೂ ಅಕಸ್ಮಾತ್ ಆರೋಗ್ಯ ಸಂಬಂಧಿ ಏನಾದರೂ ಸಮಸ್ಯೆ ಆಗಿ ಆತ ಏನಾದರೂ ಸತ್ತೋದ್ರೆ ಆಗ ಯಾವ ರೀತಿಯಾಗಿ ವಿಡಿಯೋ ಬಿಡಬೇಕು, ಅಕಸ್ಮಾತ್ ಈತನ ಹಿಂದೆ ಇರುವಂಥವ್ರು ಅರೆಸ್ಟ್ ಆದರೆ ಹೇಗೆ ವಿಡಿಯೋಗಳು ರಿಲೀಸ್ ಆಗಬೇಕು, ಅತ್ಯಾಚಾರ ವಿಚಾರ ಏನಾದರೂ ಬಂದಾಗ ಅಂಥ ಸಂದರ್ಭದಲ್ಲಿ, ಅಥವಾ ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಅಂಥ ಸಂದರ್ಭದಲ್ಲಿ ಯಾವ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕು, ಈ ಥರ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು, ಅಂದರೆ ಅದರಲ್ಲಿ ಇರುವಂಥ ಪ್ರಶ್ನೆಗಳು ಅದೇ ರೀತಿ ಇರುತ್ತೆ. ಚಿನ್ನಯ್ಯನಿಗೆ ಅದನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಹೊರಬರಬೇಕು ಅನ್ನುವಂಥ ರೀತಿಯಲ್ಲೇ ಕ್ವೆಶನ್ಸನ್ನು ರೆಡಿ ಮಾಡಿಕೊಂಡು ಆ ಕ್ವೆಶನ್ಸಿಗೆ ಆತನಿಂದ ಒಂದಷ್ಟು ಉತ್ತರಗಳನ್ನು ರೆಡಿ ಮಾಡಿಸಿ ಆತನ ಹತ್ರ ಆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸು ಇಟ್ಕೊಂಡಿದ್ರು ಅಂತ. ಒಂದು ವೇಳೆ ಏನಾದರೂ ಮುಂದಿನ ಹಂತಗಳಲ್ಲಿ ಕಾರ್ಯಾಚರಣೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಕ್ತಾ ಹೋದರೆ, ಬೇರೆ ಬೇರೆಯವರು ಅರೆಸ್ಟ್ ಆದರೆ, ಅಥವಾ ಈತನೇ ಅರೆಸ್ಟ್ ಆದರೆ, ಅಥವಾ ಈತ ಏನಾದರೂ ಎಸ್ಕೇಪ್ ಆಗಿಬಿಟ್ರೆ ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಮುಂದುವರಿಬೇಕು ಅನ್ನುವಂಥದ್ರ ಬಗ್ಗೆ ಅಡ್ವಾನ್ಸ್ ಆಗಿ ಇವರು ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡಿದ್ರಂತೆ. ಸುಮಾರು ಒಂದು 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಶೂಟ್ ಮಾಡಿದ್ರು ಅನ್ನುವಂಥದ್ದು. ಇದೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಅಂತ. ಅದನ್ನು ರೆಡಿ ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನು ಸ್ವತಃ ಚಿನ್ನಯ್ಯ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಒಂದು ವಿಚಾರ ಈಗ ಎಕ್ಸ್ಕ್ಲೂಸಿವ್ ಆಗಿ ಟಿವಿ9ಗೆ ಲಭ್ಯವಾಗ್ತಾ. ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ನಿಜಕ್ಕೂ ಶಾಕಿಂಗ್ ಆದಂಥ ಒಂದಷ್ಟು ಸುದ್ದಿ ಇದು. ಈಗ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಏನು ಬ್ರೇಕ್ ಮಾಡ್ತಾ ಇದ್ದೀವಿ, ಇವನನ್ನ ಆಲ್ರೆಡಿ ತಂದಿಟ್ಕೊಂಡಿದ್ದಂತಹ ಗ್ಯಾಂಗ್ ಫ್ಯೂಚರ್ ಪ್ಲಾನನ್ನು ಕೂಡ ಮಾಡ್ಕೊಂಡಿತ್ತು ಅಂತೇಳಿ, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕು ಅಂತೇಳಿ. ಬಹುಶಃ ಇದೆಲ್ಲವನ್ನು ಕೂಡ ಈತ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆ ಒಂದು ನಿಟ್ಟಿನಲ್ಲೇ ಬಹುಶಃ 25 ವಿಡಿಯೋಗಳು, 25ಕ್ಕೂ ಹೆಚ್ಚು ವಿಡಿಯೋಗಳಿಗಾಗಿ ಸರ್ಚಿಂಗ್ ನಡೀತಾ ಇರುವಂಥದ್ದು. ಪ್ರಜ್ವಲ್, ರೆಹಮಾನ್, ಇದೊಂಥರ ಹೆಂಗೆ ಅಂದರೆ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಅನ್ನ ಇವರು ಮೊದಲೇ ಮಾಡ್ಕೊಂಡಿದ್ದಾರೆ ಅಂತೇಳಿ. ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಇವರು ಈಗಾಗಲೇ ಒಂದು 2ರಿಂದ 3 ತುಣುಕುಗಳು ಯೂಟ್ಯೂಬ್ನಲ್ಲಿ ಬಂದಿದ್ದಾವೆ. ಅಂದರೆ ಬೇರೆ ಬೇರೆ ಪತ್ರಕರ್ತರ ರೀತಿಯಲ್ಲಿ, ಅಂದರೆ ಪತ್ರಕರ್ತರು ಸಹಿತ ಮಾಡಿರುವಂಥ ರೀತಿಯಲ್ಲಿ, ಅಂದರೆ ಫ್ರೀಲ್ಯಾನ್ಸ್ ಪತ್ರಕರ್ತರು ಮಾಡಿರುವಂಥ ಯೂಟ್ಯೂಬ್ ಚಾನಲ್ಗಳು ಮಾಡಿರುವಂಥ ಒಂದಷ್ಟು ಇಂಟರ್ವ್ಯೂಗಳು, ಒಂದಷ್ಟು ವಿಡಿಯೋಗಳು ಹೊರಗೆ ಬಂದಿದ್ದಾವೆ. ಇದೇ ರೀತಿಯಾಗಿ ಈಗ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋಗಳನ್ನು ಆಚೆಗಡೆ ಪ್ರಸಾರ ಮಾಡಬೇಕಿತ್ತು ಅಂತೇಳಿ ಅಂದುಕೊಂಡಿದ್ರು, ಆ ವಿಡಿಯೋಗಳು ಮಾತ್ರ ಈಗ ಆಚೆ ಬಂದಿರೋದು. ಇದೇ ರೀತಿಯಾಗಿ ಇವರು ಒಂದು 25ರಿಂದ 26 ವಿಡಿಯೋಗಳನ್ನು ಚಿನ್ನಯ್ಯನಿಂದ ರೆಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಆ ರೆಕಾರ್ಡ್ ಮಾಡಿಸ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಿದ್ದಂಥ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇ ಐ ವಿಟ್ನೆಸ್ ಅನ್ನೋ ರೀತಿಯಲ್ಲಿ, ಅದಾದಮೇಲೆ ಚಿನ್ನಯ್ಯ ಸತ್ತು ಹೋದರೆ ಯಾವ ರೀತಿಯಾಗಿ ಯಾವ ವಿಡಿಯೋನ ಹೊರಗೆ ಬಿಡಬೇಕು, ಚಿನ್ನಯ್ಯ ಓಡಿ ಹೋದರೆ ಯಾವ ವಿಡಿಯೋನ ಬಿಡಬೇಕು, ಚಿನ್ನಯ್ಯ ಅಕಸ್ಮಾತ್ ಅರೆಸ್ಟ್ ಆದರೆ ಯಾವ ವಿಡಿಯೋನ ಬಿಡಬೇಕು, ಮತ್ತು ಈ ಹೋರಾಟಗಾರರಿಗೆ ಸಂಬಂಧಪಟ್ಟಂಥವ್ರು ಯಾರಾದರೂ ವಿಚಾರಣೆಗೆ ಒಳಪಟ್ಟಾಗ ಯಾವ ವಿಡಿಯೋ ಬಿಡಬೇಕು, ಮತ್ತು ಈ ಹೋರಾಟಗಾರರು ಅಂತ ಅಂದ್ಕೊಂಡಿರೋರು ಯಾರಾದರೂ ಅರೆಸ್ಟ್ ಆದರೆ ಯಾವ ವಿಡಿಯೋ ಬಿಡಬೇಕು, ಈ ರೀತಿಯಾಗಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ಕೊನೆಗೆ ಧರ್ಮಾಧಿಕಾರಿಗಳಿಗೆ ಚಾಲೆಂಜ್ ಮಾಡುವ ರೀತಿಯಲ್ಲಿ, ಮತ್ತು ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ಚಾಲೆಂಜ್ ಮಾಡುವ ರೀತಿಯಲ್ಲೂ ಸಹಿತ ವಿವಿಧ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ವಿಡಿಯೋಗಳನ್ನು ಇವರು ಹಂತ ಹಂತವಾಗಿ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು. ಇದರ ಒಂದು ಭಾಗವಾಗಿಯೇ, ಈ ವಿಡಿಯೋಗಳನ್ನು ಹುಡುಕಾಟದ ಭಾಗವಾಗಿಯೇ ನಿನ್ನೆ ತಿಮರೋಡಿ ಮನೆಯಲ್ಲಿ ನಡೆದಿದ್ದಂಥ SITಯ ಸರ್ಚ್ ವಾರೆಂಟ್ ಇಲ್ಲಿ ಪಡೆಯುವಾಗಲೂ ಸಹಿತ ನ್ಯಾಯಾಲಯಕ್ಕೆ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿ ಸರ್ಚ್ ವಾರೆಂಟನ್ನು ಪಡ್ಕೊಂಡು ನಿನ್ನೆ ಸಾಕಷ್ಟು ಸರ್ಚನ್ನು ಮಾಡಿದ್ರು. ಈ ವಿಡಿಯೋಗಳು ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದ್ರ ಬಗ್ಗೆ ಏನು ಸ್ಪಷ್ಟತೆ ಇಲ್ಲ. ಆದರೆ ಈ ಎಲ್ಲ ವಿಡಿಯೋಗಳು ರೆಕಾರ್ಡ್ ಆಗಿದೆ, ಎಲ್ಲೆಲ್ಲಿ ತಲುಪಬೇಕು ಅಲ್ಲಿ ನೀಟಾಗಿ ಸ್ಪ್ರೆಡ್ ಆಗಿದೆ, ಮತ್ತು ಯಾವ ಯಾವ ಸಮಯಕ್ಕೆ ಇವನ್ನ ರಿಲೀಸ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೆಡ್ ಟೈಮ್ಗಳು ಸಹಿತ ನೀಡಲಾಗಿದೆ. SIT ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು 20ರಿಂದ 25ಕ್ಕೂ ಹೆಚ್ಚು ವಿಡಿಯೋಗಳು ಯೂಟ್ಯೂಬ್ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ರಿಲೀಸ್ ಆಗ್ತವೆ. ಇಡೀ ಪ್ರಕರಣಕ್ಕೆ ಒಂದು ಒತ್ತಡವನ್ನು ಉಂಟು ಮಾಡಲಿಕ್ಕೆ, ಮತ್ತು ಪ್ರಕರಣದನ್ನು ಜನರ ಮನಸ್ಸಿನಲ್ಲಿ ಬೇರೆ ರೀತಿ ಬಿಂಬಿಸಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.